ಬೇಸಿಗೆ ತೀವ್ರಗೊಂಡಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆಯು ಹೆಚ್ಚಿಸಬೇಕಾದ ಅಗತ್ಯವಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಸಾರಿಗೆ ವ್ಯವಸ್ಥೆಯ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರನ್ನು ಬಿಸಿಲ ತಾಪದಿಂದ ಪಾರು ಮಾಡಲು ಗೆಳೆಯರ ಬಳಗವೊಂದು ವಿನೂತನ ಕಾರ್ಯಕ್ಕೆ ಮುಂದಾಗಿದೆ. ಈ ಕುರಿತು ಒಂದು ವರದಿ. ಬೇಸಿಗೆಯಲ್ಲಿ ತೀವ್ರ ಬಿಸಿಲಿಗೆ ಸಾಕ್ಷಿಯಾಗಿರುವ ಬಳ್ಳಾರಿಯಲ್ಲಿ ಸನ್ಮಾರ್ಗ ಗೆಳೆಯರ ಬಳಗ ಸಾರಿಗೆ ಬಸ್ಗಳಲ್ಲಿ ತಂಪಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಗಮನ ಸೆಳೆಯುತ್ತಿದೆ. ಕುಡಿಯುವ ನೀರಿನ ಕ್ಯಾನ್ಗಳಿಗೆ ಗೋಣಿ ಚೀಲಗಳನ್ನು ಸುತ್ತಿ ಆಗಾಗ ನೀರಿನಿಂದ ನೆನೆಸಲಾಗುತ್ತಿದೆ. ತೇವಾಂಶದಿಂದ ಕೂಡಿದ ಕ್ಯಾನ್ಗಳಲ್ಲಿ ಬಿಸಿಯ ವಾತಾವರಣದ ನಡುವೆಯೂ ತಂಪಾದ ನೀರು ಲಭ್ಯವಾಗುತ್ತಿದೆ. ಬಳ್ಳಾರಿ ನಗರದ ಬಸ್ ನಿಲ್ದಾಣದಿಂದ ಗ್ರಾಮೀಣ ಹಾಗೂ ಇತರೆ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು, ಬಸ್ಗಳ ಚಾಲಕರು ಹಾಗೂ ನಿರ್ವಾಹಕರಿಗೆ ಇದರಿಂದ ತಂಪಾದ ಕುಡಿಯುವ ನೀರು ಸಿಗುತ್ತಿದೆ. ಸನ್ಮಾರ್ಗ ಗೆಳೆಯರ ಬಳಗದ ಅಧ್ಯಕ್ಷ ಲಕ್ಷ್ಮೀಕಾಂತ್ ರೆಡ್ಡಿ ಕಳೆದ ಬಾರಿ 130 ಬಸ್ಗಳಲ್ಲಿ ಕುಡಿಯುವ ನೀರಿನ ಕ್ಯಾನ್ಗಳನ್ನು ಒದಗಿಸಲಾಗಿತ್ತು. ಈ ಬಾರಿ ಇದುವರೆಗೆ 73 ಕ್ಯಾನ್ಗಳ ವ್ಯವಸ್ಥೆಯನ್ನು ಮಾಡಿದ್ದು, ಈ ಪ್ರಮಾಣವನ್ನ ಹೆಚ್ಚಿಸುವ ಗುರಿ ಇದೆ ಎಂದರು. 11 ವರ್ಷದಿಂದ ಕಂಟಿನ್ಯೂ ಸದಾ ಇದೇ ತರಹ ಮಾಡ್ತಾ ಇದೀವಿ. ಕುಡಿಯೋ ನೀರು ಇಡ್ತಾ ಇದೀವಿ. ಈ ವರ್ಷ ಆಲ್ರೆಡಿ ಲಾಸ್ಟ್ ಇಯರ್ ಬಂದು 130 ಬಸ್ನಲ್ಲಿ ಇಟ್ಟಿದ್ದೀವಿ. ಈ ವರ್ಷ ಒಂದು 70-75 ಕ್ಯಾನ್, ನಿಯರ್ಲಿ ಸುಮಾರು 75 ಕ್ಯಾನ್ ವರೆಗೆ ಕೊಟ್ಟಿದ್ದೀವಿ. ಇನ್ನ ಬೇಡಿಕೆ ಬಂದರೆ ಇನ್ನೂ ಜಾಸ್ತಿ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಅದು ಸನ್ಮಾರ್ಗ ಗೆಳೆಯರ ಬಳಗದ ಪ್ರಧಾನ ಕಾರ್ಯದರ್ಶಿ ಕಪಗಲ್ ಬಿ ಚಂದ್ರಶೇಖರ್ ಆಚಾರ್ ಕಳೆದ 11 ವರ್ಷಗಳಿಂದ ಸತತವಾಗಿ ಸಾರಿಗೆ ಬಸ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಿರುವುದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ನಾವು ಸನ್ಮಾರ್ಗ ಗೆಳೆಯರ ಬಳಗದಿಂದ ಕಳೆದ 11 ವರ್ಷಗಳಿಂದ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಕುಡಿಯ ನೀರನ್ನ ಅಳವಡಿಕೆ ಮಾಡ್ತೀವಿ. ಆಸಕ್ತ ಇರುವಂತ ಡ್ರೈವರ್, ಕಂಡಕ್ಟರ್ ಯಾರು ಅದ್ರ ಬಗ್ಗೆ ಆಸಕ್ತಿ ಹೊಂದಿರ್ತಾರೋ ಅಂಥವರಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ನಾವು ಸನ್ಮಾರ್ಗದ ವತಿಯಿಂದ ಕೊಡ್ತಾ ಬಂದಿದ್ದೀವಿ. ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ. ಉಪನ್ಯಾಸಕರಾದ ಡಾಕ್ಟರ್ ಯು ಶ್ರೀನಿವಾಸಮೂರ್ತಿ ತಂಪಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು. ಬಹಳ ಮುಖ್ಯವಾಗಿ ಕುಡಿಯುವ ನೀರನ್ನು ಇಟ್ಟಿದ್ದಾರೆ. ಬಹಳ ಬಿಸಿಲಿದ್ದಾಗ ನಾವು ನೀರು ಕುಡಿಲಿಕ್ಕೆ ಅಲ್ಲಿ ಇಲ್ಲಿ ಹುಡುಕಾಡಬೇಕಾಗ್ತದೆ. ಹುಡುಕಾಡಿದ್ರೂ ಸಹಿತ ಶುದ್ಧವಾದ ನೀರು ಸಿಗೋದು ತುಂಬ ಕಷ್ಟ. RO ಫಿಲ್ಟರ್ ನೀರು ಸನ್ಮಾರ್ಗ ಗೆಳೆಯರ ಬಳಗರು ಜೊತೆಗೆ ಅದಕ್ಕೆ ಬಟ್ಟೆ ಹಾಕಿ ತಂಪು ಮಾಡಿ ಇಟ್ಟಿದ್ದಾರೆ. ಇದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಈ ಬೇಸಿಗೆ ಕಾಲದಲ್ಲಿ ತುಂಬ ಅನುಕೂಲಕರವಾಗಿದೆ. ಅವರ ಸೇವೆ ಅನನ್ಯವಾದದ್ದು. ಬಳ್ಳಾರಿ ಸಾರಿಗೆ ಘಟಕದ ಸಂಚಾರ ನಿಯಂತ್ರಕ ಮೆಹಬೂಬ್ ವಾಲಿ ಬಸ್ನಲ್ಲಿ ನೀರಿನ ವ್ಯವಸ್ಥೆ ಮಾಡಿರುವುದರಿಂದ ಮಹಿಳೆಯರು, ಮಕ್ಕಳು, ಹಿರಿಯರು ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದರು. ಹೆಚ್ಚಿನ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದು, ಸನ್ಮಾರ್ಗ ಗೆಳೆಯರ ಬಳಗದಿಂದ ಕಳೆದ 11 ವರ್ಷದಿಂದ ನಮ್ಮ ಸಂಸ್ಥೆಯ ಬಸ್ಗಳಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಇದರಿಂದ ಶಾಲಾ ವಿದ್ಯಾರ್ಥಿಗಳಿಗೂ, ಮಕ್ಕಳಿಗೂ, ಸಾರ್ವಜನಿಕರಿಗೂ ಒಂದು ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರೋದರಿಂದ ಜನರು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕಂತ ವಿನಂತಿಸ್ತೀನಿ. ನಿರ್ವಾಹಕ ರಾಮ್ಸಾ ನಾಯಕ್ ಬಸ್ನಲ್ಲಿ ನಿತ್ಯ 2 ಕ್ಯಾನ್ ನೀರು ತುಂಬಿಸಲಾಗುತ್ತಿದೆ. ಇದರಿಂದ ಪ್ರಯಾಣಿಕರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ವಿವರಿಸಿದರು. ಬಳ್ಳಾರಿಯಲ್ಲಿ ಮೊದಲೇ ಬಿಸಿಲು ಜಾಸ್ತಿ ಸರ್. ಈ ಬಿಸಿಲನ್ನು ದಾಗಕ್ಕೆ ದಿನ 25 ಲೀಟರ್ ಕ್ಯಾನ್, ಅದು ಒಂದು ಕ್ಯಾನ್ ಬಿಟ್ಟು 2 ಕ್ಯಾನ್ ನೀರು ಹೋಗ್ತಾ ಇದೆ. ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಆ ನೀರಿನ ಕ್ಯಾನ್ ಕೊಟ್ಟು ಭಾಳ ಅನುಕೂಲ ಆಗ್ತಾ ಇದೆ ಡ್ರೈವರ್, ಕಂಡಕ್ಟರ್ಗಳಿಗೂ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಏನೋ ಓಡಾಡ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೂ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಸರ್. ಒಟ್ಟಾರೆ ಬಿಸಿಲ ಬೇಗೆಯಿಂದ ಬಸವಳಿದ ಜನರಿಗೆ ತಂಪಾದ ಕುಡಿಯುವ ನೀರು ಪೂರೈಸಿ ನಿಸ್ವಾರ್ಥ ಸೇವೆ ನೀಡುತ್ತಿರುವ ಸನ್ಮಾರ್ಗ ಗೆಳೆಯರ ಬಳಗದ ಕಾರ್ಯ ಶ್ಲಾಘನೀಯ.